ಅಡಿಗೆ ಅನಿಲದ ಅಭಾವದ ಹಿನ್ನೆಲೆಯಲ್ಲಿ ಕಾರವಾರದ ಜನ ಸೀಮೆಎಣ್ಣೆ ಸ್ಟವ್ನ ಮೊರೆ ಹೋಗಿರುವಂಥದ್ದು. ನಾವೀಗ ಕಾರವಾರದ ಸಂಡೇ ಮಾರ್ಕೆಟ್ನಲ್ಲಿರುವ ಸುಂಕೇರಿಕರ್ ಅವರ ಅಂಗಡಿಯಲ್ಲಿದ್ದೇವೆ. ನೀವೀಗ ನೋಡ್ಬೋದು ಗ್ರಾಹಕರು ಭಾರಿ ಪ್ರಮಾಣದಲ್ಲಿ ಸೀಮೆ ಎಣ್ಣೆ ಒಲೆಯನ್ನು ಖರೀದಿಸುವಲ್ಲಿ ನಿರತರಾಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಹೇಳ್ತಾರೆ ಕಾರವಾರದಲ್ಲಿ 4 ಲಕ್ಷಕ್ಕೂ ಅಧಿಕ LPG ಕನೆಕ್ಷನ್ ಇದೆ. ಪ್ರತಿ ದಿನವೊಂದಕ್ಕೆ ನಾವು 9,000 ಗ್ರಾಹಕರಿಗೆ LPG ಸಪ್ಲೈ ಆಗ್ತಾ ಇದೆ ಅಂತ. ಆದರೆ ಕಾರವಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಗೃಹ ಬಳಕೆ ಮತ್ತು ವಾಣಿಜ್ಯ ಬಳಕೆಯ ಸಿಲಿಂಡರ್ ಲಭ್ಯತೆ ಇರದ ಹಿನ್ನೆಲೆಯಲ್ಲಿ ಕಾರವಾರದ ಗ್ರಾಮೀಣ ಭಾಗದ ಜನರು ಹೆಚ್ಚಾಗಿ ಸೀಮೆಎಣ್ಣೆ ಒಲೆಯ ಮೊರೆ ಹೋಗಿರುವಂಥದ್ದು. ನಾವೀಗ ಗ್ರಾಹಕರನ್ನೇ ಕೇಳೋಣ ಬನ್ನಿ. ಮೇಡಮ್, ಈಗ LPG ಸಿಗ್ತಾ ಇಲ್ಲ, ಆ ಹಿನ್ನೆಲೆಯಲ್ಲಿ ಜನರು ಸೀಮೆಎಣ್ಣೆ ಒಲೆಯ ಮೊರೆ ಹೋಗ್ತಾ ಇದ್ದಾರೆ. ನೀವು ಏನನ್ನು ಖರೀದಿ ಮಾಡಕ್ಕೆ ಬಂದಿದ್ದೀರಿ? ನಾನು ಸರ್ ಇದು ಸ್ಟೋವನ್ನು ಖರೀದಿ ಮಾಡಲಿಕ್ಕೆ ಬಂದಿದ್ದು. ಈಗ ಇದು ಸಿಗ್ತಾ ಇಲ್ಲ. LPG 1 ತಿಂಗಳಿಗೆ ಒಂದು ಸಲ ಬರ್ತಾ ಇದೆ. ನಮಗಷ್ಟು ಇದಾಗ್ತಾ ಇಲ್ಲ. ಸ್ವಲ್ಪ ಅಡುಗೆನೂ ಇದಾಗ್ತಾ ಇದೆ. ಇದ್ರ ಸಲುವಾಗಿ ಇದು ಖರೀದಿ ಮಾಡುವ ಅಂತ ಬಂದಿದ್ರು. ಈಗ ಇದು ಸೀಮೆಎಣ್ಣೆನೂ ಸರಿ ಸಿಗ್ತಾ ಇಲ್ಲ, ನಮಗೆ ಕಟ್ಟಿಗೆನೂ ಸರಿ ಸಿಗ್ತಾ ಇಲ್ಲ. ಅದೇ ತೊಂದರೆ ಆಗಿದೆ ತುಂಬಾ. ಈ ಗೃಹ ಬಳಕೆಯ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ವಾ, ಹೇಗೆ ನಿಮಗೆ? ಆಗ್ತಾ ಇಲ್ಲ. ಏನಂತಾರೆ ಕೇಳಿದ್ರೆ 1 ತಿಂಗಳ ಮೇಲೆ ಕೊಡ್ತೇವೆ ಅಂತ ಹೇಳ್ತಾರೆ. 1 ತಿಂಗಳ ತನಕ ನಮ್ಗೆ ಸಾಕಾಗೋದಿಲ್ಲಲ್ಲ. ನಾವು ಬೇರೆದೇನು ಯೂಸ್ ಮಾಡೋದಿಲ್ಲ ಅಲ್ಲ, ಕಟ್ಟಿಗೆ ಯೂಸ್ ಮಾಡ್ತೇವೆ. ಅಷ್ಟು ಸಿಗ್ತಾ ಇಲ್ಲ. ಈಗ ಮುಂಚೆ ಆದರೆ ಕಟ್ಟಿಗೆ ಯೂಸ್ ಮಾಡ್ತಿದ್ರು, ಈ ಕಟ್ಟಿಗೆ ಸಿಗ್ತಾ ಇಲ್ಲ ಅಲ್ಲ ಸರ್. ಈ ಬಗ್ಗೆ ನಾವು ಅಂಗಡಿಯ ಮಾಲೀಕರನ್ನೇ ಕೇಳೋಣ ಬನ್ನಿ. ಸರ್, LPG ಸಿಲಿಂಡರ್ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಜನರು ಸ್ಟವನ್ನು ಖರೀದಿಗೆ ಬರ್ತಾ ಇರುವಂಥದ್ದು, ಹೇಗೆ ಸಪ್ಲೈ ಇದೆಯಾ ಹೇಗೆ ನಿಮ್ಮಲ್ಲಿ? ಸಪ್ಲೈ ಅಪ್ ಟು 0. ಸಪ್ಲೈ ಏನೂ ಇಲ್ಲ. ಎಲ್ಲ ಫ್ಯಾಕ್ಟ್ರೀಸ್ ಇದು ಪ್ರೊಡಕ್ಷನ್ ಬಂದ್ ಮಾಡಿದ್ದಾರೆ. ಇದು ಸಿಕ್ಕೋದು ಅಂದರೆ ಇದು ಹಿತ್ತಾಳೆದು, ಇದು ತುಂಬ ಕಾಸ್ಟ್ಲಿ ಆಗ್ತದೆ. ಯಾಕೆಂದರೆ ಇದು ಟ್ಯಾಂಕ್ ಬ್ರಾಸಿಂದಿದೆ. ಬ್ರಾಸ್ ತುಂಬ ಕಾಸ್ಟ್ಲಿ ಆಗ್ತದೆ. ಈ ಸ್ಟೋವ್ಗೆ ಅಪ್ರಾಕ್ಸಿಮೇಟ್ ರೇಟ್ 2,300 ಇದೆ. ಅಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಪಬ್ಲಿಕ್ ರೆಡಿ ಇಲ್ಲ. ಇನ್ನೊಂದು ಕಬ್ಬಿನ ಸ್ಟೋವ್ ಬರ್ತಾಯಿತ್ತು, ಅದನ್ನು ಸಿಕ್ಕಲ್ಲ. ಈಗ ಫ್ಯಾಕ್ಟ್ರೀಸ್ ಎಲ್ಲ ಬಂದ್ ಮಾಡಿದ್ದಾರೆ. ಯಾಕೆ LPG ತುಂಬ ರೆಗ್ಯುಲರ್ ಸಪ್ಲೈ ಇತ್ತು, ಅದಕ್ಕೆ ಫ್ಯಾಕ್ಟ್ರೀಸ್ ಎಲ್ಲ ಶಟ್ ಡೌನ್ ಆಗಿತ್ತು. ಈಗ ಆಲ್ ಆಫ್ ಎ ಸಡನ್ ಅದು LPG ರೇಟ್ ಹೆಚ್ಚಾಗಿದೆ ಮತ್ತು ಶಾರ್ಟೇಜ್ ಇದೆ. ಅದಕ್ಕೆ ಪಬ್ಲಿಕ್ ಕಟ್ತಾರೆ, ಇಲ್ಲಿ ಸಿಗಲ್ಲ, ಸ್ಟಾಕ್ ಇಲ್ಲ. ನಾನು 3-4 ಫ್ಯಾಕ್ಟ್ರೀಸ್ ಟ್ರೈ ಮಾಡಿದೆ, ಸಿಗ್ತಾ ಇಲ್ಲ, ಸ್ಟಾಕ್ ಇಲ್ಲ. ಗ್ರಾಹಕರು ಎಷ್ಟು ಜನ ಬರ್ತಾರೆ ದಿನವೊಂದಕ್ಕೆ? ದಿನಕ್ಕೆ 6-7 ಕಸ್ಟಮರ್ಸ್ ಕೆಡ್ಕೊಂಡು ಹೋಗ್ತಾರೆ. ಮತ್ತು ಹಳೇದು ಸ್ಟೋ ಇದ್ದರೆ ಅದು ತಿರ್ಗಾ ರೆಡಿ ಮಾಡಲಿಕ್ಕೆ ಸ್ಪೇರ್ಸ್ ಕೇಳ್ತಾರೆ. ಸ್ಪೇರ್ಸು ಸಿಗ್ತಾ ಇಲ್ಲ. ಈಗ ಸ್ಪೇರ್ಸು ತುಂಬ ಕಡಿಮೆ ಇದೆ, ಸ್ಪೇರ್ ಪಾರ್ಟ್ಸು ಸ್ಟೋವಿಂದು. ಇವಿಷ್ಟು ಅಂಗಡಿ ಮಾಲೀಕರ ಅಭಿಪ್ರಾಯವಾಗಿರುವಂಥದ್ದು. ಏನು ಮಧ್ಯಪ್ರಾಚ್ಯ ದೇಶಗಳ ಯುದ್ಧಗಳ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಭಾರೀ ಪ್ರಮಾಣದ ಅಡುಗೆ ಅನಿಲದ ಅಭಾವ ಸೃಷ್ಟಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಕಾರವಾರದ ಜನರು ಅಡುಗೆ ಅನಿಲದ ಹೊರತಾಗಿ ಸೌದೆ ಒಲೆ ಮತ್ತು ಸೀಮೆಎಣ್ಣೆ ಒಲೆಯ ಮೊರೆ ಹೋಗಿರುವಂಥದ್ದು. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.